ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಭಸ್ತ್ರಿಕಾ ಪ್ರಾಣಾಯಾಮದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಅದರಲ್ಲೂ ಇವತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ತುಂಬಾ ಸರಳವಾಗಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂದ್ರೆ, ಮೊದಲನೇದಾಗಿ ಇದು ನಮ್ಮ ಉಸಿರಾಟದ ವ್ಯವಸ್ಥೆಯನ್ನ ಸರಿಪಡಿಸುತ್ತೆ. ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಸೈನಸ್ ಪ್ರಾಬ್ಲಮ್ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ. ಸೈನಸ್ ನಂತಹ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಮತ್ತೆ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಟ್ರೆಸ್, ಆಂಗ್ಸೈಟಿ, ಕೋಪ ಬರುವಂತದ್ದು ಇದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದ ವಿಷಕಾರಿ ಅಂಶ ಹೊರಗಡೆ ಹೋಗುತ್ತೆ, ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಅಂತಾನೆ ಅನ್ಬಹುದು. ಸ್ನೇಹಿತರೆ, ನೀವು ಬೇಕಿದ್ರೆ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಗೆ ಗೊತ್ತಾಗತ್ತೆ, ಭಸ್ತ್ರಿಕಾ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗೋದ್ರಿಂದ ಪದೇ ಪದೇ ಶೀತ, ನೆಗಡಿ ಆಗುವಂಥದ್ದು, ಸಣ್ಣ ಸಣ್ಣ ಜ್ವರಗಳು ಬರುವಂಥದ್ದು, ಪದೇ ಪದೇ ಏನಾದ್ರೂ ಸಮಸ್ಯೆಗಳು ಬರುವಂಥದ್ದು ಇದೆಲ್ಲವೂ ನಿವಾರಣೆ ಆಗುತ್ತೆ. ಪ್ರಾಣಾಯಾಮವನ್ನ ಪ್ರತಿನಿತ್ಯ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಈ ರೀತಿಯ ಯಾವುದೇ ಸಮಸ್ಯೆ ಕಾಡೋದಿಲ್ಲ, ಯಾವಾಗ್ಲೂ ಆರೋಗ್ಯವಾಗಿ ಇರ್ತಾರೆ. ತುಂಬಾನೇ ಸರಳವಾಗಿ ಮಾಡ್ಬೋದು, ಒಳ್ಳೆ ಪ್ರಯೋಜನಗಳು ಸಿಗತ್ತೆ. ಯಾರು ಮಾಡಬಾರ್ದು ಅಂದ್ರೆ, ತುಂಬಾ ಹೈ BP ಇರುವಂತವ್ರು, ಜೊತೆಗೆ ಗರ್ಭಿಣಿ ಮಹಿಳೆಯರು ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು. ಅವ್ರು ಬಿಟ್ಟು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಯಾವ ಟೈಮಲ್ಲಿ ಮಾಡಬೇಕು? ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆನೆ ಮಾಡಿ, ಬೇರೆ ಟೈಮಲ್ಲಿ ಸಂಜೆ ಅಥವಾ ಮಧ್ಯಾಹ್ನ ಮಾಡ್ತೀರಾ ಅಂದ್ರೆ ಊಟ ಮಾಡಿ 2 hours ಆಗಿರ್ಬೇಕು. ನೀವು ತಿಂದಿದ್ದಂತ ಆಹಾರ ಡೈಜೆಷನ್ ಆಗ್ಬಿಟ್ಟಿರ್ಬೇಕು. ಬೆಳಗ್ಗೆ ನೀವು ತಿಂಡಿ ತಿಂದಿರ್ತೀರಾ ಅಂದ್ರೆ ಒಂದು 12 ಗಂಟೆ, 11:30, 12:30 ಈ ತರ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಸಂಜೆ ಟೈಮಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬಹುದು. ನೋಡೋಣ, ಕಣ್ಣುಗಳನ್ನ ಮುಚ್ಕೊಂಡೆ ನೀವು ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಿ. ಕೈಗಳನ್ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ಪೊಸಿಷನ್ ಅಲ್ಲಿ ಇಟ್ಕೋಬೇಕು. ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು, ಫೋರ್ಸ್ ಆಗಿ. ಉಸಿರು ಬಿಡ್ತಾ ಕೈಗಳು ಕೆಳಗಡೆ ಬರ್ಬೇಕು. ನೋಡಿ, ಹೀಗೆ ಬ್ರೀತಿಂಗ್, ಕೈ ಓಪನ್ ಆಗ್ಬೇಕು. ಹಿಂಗೆ ಮೇಲೆ ಹೋದಾಗ ಫೋರ್ಸ್ ಅಲ್ಲಿ, ಅದೇ ಫೋರ್ಸ್ ಅಲ್ಲಿ ವಾಪಸ್ ಬರ್ಬೇಕು. ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ನೋಡಿ, ಹೀಗೆ ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು, ಮೇಲೆ ಹೋದಾಗ ಕೈ ಓಪನ್ ಆಗ್ಬೇಕು, ಮತ್ತೆ ವಾಪಸ್ ಬ್ರೀತ್ ಔಟ್ ಮಾಡ್ತಾ ವಾಪಸ್ ಬರ್ಬೇಕು. ಇದೇ ಫೋರ್ಸ್ ಅಲ್ಲಿ ಮಾಡ್ಬೇಕು. 11 ಬಾರಿ 11 ಟೈಮ್ಸ್ ಇದನ್ನ ಇವಾಗ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಹೀಗೆ ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಈ ರೀತಿ ನೀವು 11 ಬಾರಿ ಪ್ರಾಕ್ಟೀಸ್ ಮಾಡಿ. ನಂತರ ಮತ್ತೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಬಹುದು. ಆ ರೀತಿ ನೀವು ಒಂದು 10 ರೌಂಡ್ಸ್ ಕೂಡ ಮಾಡಬಹುದು. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವ್ರಿಗೆ ತಲೆ ಸುತ್ತು ಬರೋ ಸಾಧ್ಯತೆಗಳು ಇರುತ್ತೆ. ನಿಮಗೆ ಟಯರ್ಡ್ ಆಗ್ತಿದೆ ಅಂದ್ರೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡೋದು. ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಒಂದೇ ದಿನ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಾಗತ್ತೆ. ಅಸ್ತಮಾ ಇರೋರಿಗೆ ತುಂಬಾನೇ ಒಳ್ಳೇದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ನೀವು 11 ಬಾರಿ ಈ ರೀತಿ ಒಂದು 10 ರೌಂಡ್ಸ್ ನೀವು ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪನೇ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಹುದು. ಇದನ್ನ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ. ಮತ್ತೆ ಆಗ್ಲೇ ಹೇಳಿದೆ, ಉಸಿರಾಟದ ಕ್ರಿಯೆ ತುಂಬಾನೇ ಚೆನ್ನಾಗಾಗತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಮಹಿಳೆಯರಿಗೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಈಗಂತೂ ತುಂಬಾ ಮಹಿಳೆಯರಲ್ಲಿ ಕಾಡ್ತಿರುವಂತಹ ಸಮಸ್ಯೆ ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಸಮಸ್ಯೆ ಮಹಿಳೆಯರಲ್ಲಿ ಕಾಡ್ತಾ ಇದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಸಮಸ್ಯೆ ಎಲ್ಲ ಬರಬಾರ್ದು ಅಂದ್ರೆ, ನಮ್ಮ ಒಂದು ಬ್ರೆಸ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಮ ಎದೆಯ ಭಾಗಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗತ್ತೆ. ನಿಮ್ಮ ಎದೆಯ ಭಾಗ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊಟ್ಟೆ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದರಿಂದ ತುಂಬಾನೇ ಒಳ್ಳೇದು. ಮಹಿಳೆಯರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ. ತುಂಬಾ ಹೈ BP ಇರೋರು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಗರ್ಭಿಣಿ ಮಹಿಳೆಯರು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ಕೆಲವ್ರು ಹೇಳ್ತಿರ್ತಾರೆ ಪದೇ ಪದೇ ಸೈನಸ್ ಪ್ರಾಬ್ಲಮ್ಮು, ನೆಗಡಿ ಆಗ್ತಾ ಇರುತ್ತೆ, ಸೀನ್ ಬರ್ತಿರುತ್ತೆ, ಅಲರ್ಜಿ ಆಗ್ತಿರುತ್ತೆ ಅಂತ. ಅದೆಲ್ಲವೂ ಮಾಯ ಆಗ್ಬಿಡತ್ತೆ. ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.